ಸನಾತನ ಧರ್ಮದಲ್ಲಿ ಗುರುಪೂರ್ಣಿಮೆ ಹಿಂದೂಗಳಿಗೆ ಮುಖ್ಯವಾದ ದಿನ. ಈ ದಿನ ಗುರು ಅಥವಾ ಬೋಧಕರ ಪ್ರಾಮುಖ್ಯತೆ ಸ್ಮರಿಸಲಾಗುತ್ತದೆ. ಗುರುವನ್ನ ಪೂಜಿಸಲಾಗುತ್ತದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ವಿಜಯಪುರದ ಬಸವ ಕಲ್ಯಾಣ ಮಠದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ಮಠದ ಶ್ರೀ ಮಹಾದೇವ ಸ್ವಾಮೀಜಿಯವರಿಗೆ ಗುರುದಕ್ಷಿಣೆ ನೀಡಿ ಗುರುಗಳ ಆಶೀರ್ವಾದ ಪಡೆದು ಮಾತನಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ, ಭಾರತದಲ್ಲಿ ಮಠಗಳಿಂದ ನಮ್ಮ ಸಂಸ್ಕೃತಿ ಉಳಿದಿದೆ. ಮಠಗಳು ಎಂದಿಗೂ ಉತ್ತಮ ಸಂಸ್ಕೃತಿ ಅನ್ನದಾನವನ್ನ ನಡೆಸಿಕೊಂಡು ಬಂದಿವೆ ಎಂದರು. ದೇಶದಲ್ಲಿ ಉತ್ತಮ ಮಠವಾದ ಸಿದ್ಧಗಂಗಾ ಮಠದ ಶಾಖೆಯಾದ ವಿಜಯಪುರದ ಬಸವ ಕಲ್ಯಾಣ ಮಠ ತಮ್ಮ ಕ್ಷೇತ್ರದಲ್ಲಿರುವುದು ಪುಣ್ಯವಾಗಿದೆ. ಈ ಮಠದಲ್ಲಿ ಕಾಲೇಜು ಪ್ರಾರಂಭವಾಗಿದ್ದು 2 ಕಟ್ಟಡ ಮಠಕ್ಕೆ ನೀಡಲಾಗುತ್ತಿದೆ. ಮುಂದಿನ ತಿಂಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸುವುದಾಗಿ ಹೇಳಿದರು. ಈ ದಿನ ನಮ್ಮ ವಿಜಯಪುರ ಮಠದ ಸ್ವಾಮೀಜಿ ಮತ್ತು ಎಲ್ಲ ಭಾಗಗಳಿಂದ ಬಂದಿದ್ದಾರೆ. ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ, ತುಮಕೂರು, ಮಾಗಡಿ ಎಲ್ಲ ಕಡೆಯಿಂದ ಬಂದಿರುವಂಥ ಸ್ವಾಮೀಜಿಗಳು ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ, ಬಸವಣ್ಣವರ ಚಿಂತನೆಯನ್ನು ಮಠಗಳು ನಿರಂತರವಾಗಿ 12ನೇ ಶತಮಾನದಿಂದ ಇಲ್ಲಿವರೆಗೂ ಕೂಡ ಸಮಾಜದ ಬದ್ಧತೆ, ಸಮಾಜದ ಸುಧಾರಣೆ, ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತ ಏನು ಬಸವಣ್ಣವರು ಹೇಳಿದರು, ಅದನ್ನು ಮಠಗಳು ಕಾರ್ಯರೂಪಕ್ಕೆ ತಂದು ದಾಸೋಹದ ಮುಖಾಂತರ ಈ ದೇಶದಲ್ಲಿ, ಬಹುತೇಕ ಭಾರತ ದೇಶದಲ್ಲಿ ಅಕ್ಷರ ದಾಸೋಹ ಮತ್ತು ದಾಸೋಹದ ಜೊತೆಯಲ್ಲಿ ಏನಾದರೂ ಕೆಲಸ ಮಾಡಿದೆ ಅಂದರೆ ಸಿದ್ಧಗಂಗಾ ಮಠ ಮೊಟ್ಟ ಮೊದಲನೇದಿದೆ. ಮತಭೇದವಿಲ್ಲದೆ ಬಸವಣ್ಣವರ ಚಿಂತನೆಯಲ್ಲಿ ಅವರ ಅನುಯಾಯಿಗಳಾಗಿ ಅವರ ದಾರಿಯಲ್ಲಿ ನಡೆದು ಬಂದಂಥ ಮಠ ಅಂದರೆ ಅದು ಸಿದ್ಧಗಂಗಾ ಮಠ. ಆ ಮಠದ ಒಂದು ಶಾಖಾ ಮಠವಾಗಿ ಇಲ್ಲಿ ನಾನು ಸುಮಾರು 2-3 ವರ್ಷದಿಂದ ಬಂದಿದ್ದೆ. ಸಂಪರ್ಕ ಸ್ವಲ್ಪ ಕಡಿಮೆ ಆಯಿತು. ಆದರೂ ಈಗ ಈ ಮಠದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಯಾವ ರೀತಿ ಸಹಾಯ ಬೇಕಾಗ್ತದೆ, ನನ್ನ ಕೈಲಾದಷ್ಟು ಕೂಡ ನಾನು ಮಾಡ್ತೀನಿ ಅಂತೇಳಿ ಬಸವ ಕಲ್ಯಾಣದ ಮಹಾದೇವ ಸ್ವಾಮೀಜಿಗಳು ಮಾತನಾಡಿ, ಗುರುಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಎಂದ್ರ. ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಲೇಖಕ ಮತ್ತು ಪಾತ್ರಧಾರಿಯಾಗಿದ್ದ ವೇದವ್ಯಾಸರ ಜನ್ಮದಿನದಂದು ವ್ಯಾಸ ಪೂರ್ಣಿಮೆ ಆಚರಿಸಲಾಗುತ್ತದೆ. ಇಂದು ಮಠಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಆಗಮಿಸಿ ಮಠದ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸುವ ಭರವಸೆ ನೀಡಿದ್ದಾರೆ. ಅವರಿಗೆ ಶುಭವಾಗಲಿ ಎಂದ್ರ. ಇನ್ನು ಇದೇ ಸಂದರ್ಭದಲ್ಲಿ ವಿ ಮಂಜುನಾಥ್, ರಾಮಚಂದ್ರಪ್ಪ, ಬಿಎಂ ನಾಗರಾಜು, ನಾರಾಯಣಸ್ವಾಮಿ, ಜಯ ಶ್ರೀನಿವಾಸ್ ಇನ್ನೂ ಹಲವರು ಹಾಜರಿದ್ರ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.